ನಮ್ಮ ಕಸಬಾಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತೊಂದು ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡಿದ್ರು. ಗೌರಿ ಗಣೇಶ ಮತ್ತೆ ಈದ್ ಮಿಲಾದ್ ಹಬ್ಬ ಅತ್ಯಂತ ಶಾಂತಿಯುತವಾಗಿ ಆಗಿದೆ. ಮತ್ತೆ ಇಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸ್ತಾ ಇದೆ. ಗಾಂಜಾ ಕಂಟ್ರೋಲ್ ಮಾಡೋದಿರ್ಬೋದು, ಮೀಟರ್ ಬಡ್ಡಿದು, ರೌಡಿ ಶೀಟರ್ಸ್ ಮೇಲೆ ನಿಗಾ ಇಡುವಂಥದ್ದು ಒಳ್ಳೆ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅಂತಂದು ತುಂಬಾ ಖುಷಿಯಿಂದ ಸಾರ್ವಜನಿಕರು ಇಲ್ಲೊಂದು ಸಭೆಯನ್ನ ಆರ್ಗನೈಸ್ ಮಾಡಿದ್ರು. ನಮ್ಮ ಮುತವಾಲಿಗಳು ಎಲ್ಲ ಸೇರ್ಕೊಂಡು ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಸುಮಾರು ಒಂದು 2,000 ಜನ ಸೇರ್ಕೊಂಡು ಪೊಲೀಸ್ ಇಲಾಖೆ ಜೊತೆ ನಾವಿರ್ತೀವಿ, ನಿಮ್ಮ ಕೆಲಸ ಮುಂದುವರಿಸಿ ಅಂತ ಒಂದು ಸಹಕಾರದ ಮಾತನ್ನ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹುಬ್ಬಳ್ಳಿ ಜನತೆ ಹೇಳ್ತಾ ಇದ್ದಾರೆ, ಮೊದಲು ಒಂದ್ಸತಿ ಬಂದಿದ್ರು ಗಗನ್ದೀಪ್ ಸಾಹೇಬರು ಬಂದಿದ್ರು, ಆಮೇಲೆ ಬಡಿಗೇರ್ ಸಾಹೇಬರು ಕಂಟ್ರೋಲ್ ಮಾಡಿದ್ರು. ಈಗ ಅವರೆಲ್ಲ ಹೋಗ್ಬಿಟ್ಟು ನೋಡಿ, ನೀವು ಕಂಟಿನ್ಯೂ ಆಗಿರ್ತೀರಾ ಅಂತ ಒಂದು ಭರವಸೆ ನೀಡ್ತಾ ಇದ್ದಾರೆ. ಇಲ್ಲ ನೋಡಿ, ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಬಹಳ ಚಾಲೆಂಜಿಂಗ್ ಪೋಸ್ಟಿಂಗ್. ಸೊ ಅದನ್ನ ನನಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಸೊ ನಮ್ಮ ಕಡೆಯಿಂದ ನಮ್ಮ ಸಂಪೂರ್ಣ ಇಲಾಖೆಯ ಒಂದು ತಂಡವನ್ನಾಗಿ ಮಾಡಿಕೊಂಡು ಒಳ್ಳೆ ಹೆಸರು ತರೋ ರೀತಿ ನಾವು ಪೊಲೀಸ್ ಇಲಾಖೆಗೆ ನಮಗೆ ಸಾರ್ವಜನಿಕರಿಗೆ ಒಂದು ಸುರಕ್ಷತೆಯನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮುಂದುವರಿಸ್ತೀವಿ. ಆ ಪ್ರಯತ್ನ ಮುಂದುವರಿಯುತ್ತೆ. ಇಲ್ಲಿ ಬಹಳ ವಿಶೇಷತೆಯಿಂದ ಈ ಒಂದು ಗೌರಿ ಗಣೇಶ ಈದ್ ಮಿಲಾದ್ ಕುಡಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಮುಸಲ್ಮಾನ್ ಬಾಂಧವರು ಗಣೇಶ ಪೆಂಡಲ್ ಮುಂದೆ ಬಂದಂತ ಸಂದರ್ಭದಲ್ಲಿ ಗಣೇಶಂದು ಹಾಡನ್ನ ಈದ್ ಮಿಲಾದ್ ಸೆಲೆಬ್ರೇಷನ್ ಅಲ್ಲಿ ಹಾಕಿದ್ರು. ಅದೇ ರೀತಿ ಗಣೇಶ ಸೆಲೆಬ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಶಾ ಬಜಾರ್ ಹತ್ರ ಗಣೇಶ ಪೆಂಡಲ್ ಮತ್ತೆ ಗಣೇಶ ಹಬ್ಬದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತವರು ಒಂದು ಕವಾಲಿ ಹಾಡನ್ನ ಹಾಕಿದ್ರು. ಇದ್ರ ಮುಖಾಂತರ ಅತ್ಯಂತ ಹಿಂದೂ ಮುಸಲ್ಮಾನರೆಲ್ಲ ಸೇರ್ಕೊಂಡು ಅತ್ಯಂತ ಶಾಂತಿಯುತವಾಗಿ ಸಹೋದರ ರೀತಿಯಲ್ಲಿ ಬಾಳ್ತಾ ಇದೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಕೋಟ್ಯಾಂತರ ಜನರನ್ನ ರೀಚ್ ಆಗಿದೆ. ಸೊ ಬಹಳಷ್ಟು ಒಳ್ಳೆ ವಿಚಾರಗಳಿದಾವೆ. ಅದನ್ನ ಇಟ್ಕೊಂಡು ಮುಂದುವರಲಿಕ್ಕೆ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲಿ ಕಾನೂನು ಬಾಹಿರವಾಗಿದೆ, ಕಾನೂನು ಮೀರಿ ಇದೆ ಅಂತಂದ ಸಂದರ್ಭದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೋತೀವಿ. ಪ್ರಕರಣ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಗತ್ಯತೆ ಎಷ್ಟಿದೆ ಅದು ನೋಡ್ಕೊಂಡು ನಾವು ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ಮಾಡ್ತಾ ಇದೀವಿ, ಯಾರನ್ನಾದ್ರೂ ಮಾಡ್ತಾ ಇದೀವಿ. ಸೊ ಹಂಗಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡುವಂಥದ್ದು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲರೂ ಸಹಕರಿಸೋಣ. ಯಾಕಂದ್ರೆ ಪ್ರದೇಶ ಶಾಂತಿಯಾಗಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಳ್ಳೆ ಒಳ್ಳೆ ಬೆಳವಣಿಗೆಗಳಾಗತ್ತೆ, ಅಭಿವೃದ್ಧಿ ಆಗತ್ತೆ, ವಿದೇಶಿ ಶಿಕ್ಷಣ ಸಂಸ್ಥೆಗಳು ಬರ್ತವೆ, ಹೆಚ್ಚೆಚ್ಚು ಕಂಪ್ನಿಗಳು ಬರ್ತವೆ, ಇಂಡಸ್ಟ್ರೀಸ್ ಬರ್ತವೆ, ಉದ್ಯೋಗ ಸಿಗುತ್ತೆ. ಆಗ ಜನಕ್ಕೆ ಒಂದು ಸಮೃದ್ಧ ಜೀವನ ಬದುಕಲಿಕ್ಕೆ ದಾರಿ ಆಗುತ್ತೆ ಅಂತ ಸಂದರ್ಭದಲ್ಲಿ. ಸರ್, ಹಳೆ ಹುಬ್ಬಳ್ಳಿಯಲ್ಲಿ ತುಂಬಾ ಪ್ರಕರಣಗಳಾಗ್ತಾ ಇದಾವೆ ಅಂತ ಕೇಳಿ ಬರ್ತಾ ಇದೆ. ಹೌದಾ? ಜಾಸ್ತಿ ಅಂತ ಹೇಳಿದ್ರೆ ಅಲ್ಲಿ CC ಕ್ಯಾಮ್ರಾ ಯಾಕೆ ಆಫ್ ಇರಲ್ಲ ಸರ್? ನೋಡಿ, CC ಕ್ಯಾಮ್ರಾ ಒಂದು ಮಾಧ್ಯಮ ಅಷ್ಟೇ ಕ್ರೈಮ್ ಪ್ರಿವೆನ್ಷನ್ಗೆ ಅಥವಾ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಲ್ಲಿ ಮಾಡ್ಲಿಕ್ಕೆ. ಈಗ ಇಷ್ಟು ಸಾವಿರಾರು ಜನ ಇದ್ದಾರೆ, ಅವ್ರ ಕಣ್ಗಳಿಗಿಂತ ದೊಡ್ಡ CC ಕ್ಯಾಮ್ರಾ ಬೇಕಾ? ಅವ್ರ ಗಮನ ಹರಿಸ್ಬೇಕು, ಏನ್ ನಡೀತಾ ಇದೆ, ಎತ್ತಾ ಇದೆ ಅಂತ. ಅದೇ ಏನ್ ನಡೀತಾ ಇದೆ, ಎತ್ತಾ ಇದೆ ಅಂತ ನೀವ್ ಹೇಳಿದ್ರೆ ಅದಕ್ಕಿಂತ ಮನೆನೂ CC ಕ್ಯಾಮ್ರಾ ಆಗ್ಬೇಕು. ನೋಡಿ, ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಮೊನ್ನೆ ಒಂದು ಕೇಸ್ ಆಯ್ತು ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ. ಒಂದು 53 ವರ್ಷದ ವ್ಯಕ್ತಿ ಒಂದು 7 ವರ್ಷದ ಮಗುಗೆ ಲೈಂಗಿಕ ದೌರ್ಜನ್ಯ ಮಾಡ್ಬಿಟ್ಟ. ಸೊ ಪ್ರಕರಣ ದಾಖಲಾಗಿ ಅವನ ಅರೆಸ್ಟ್ ಆದ. ಸುತ್ತಮುತ್ತ ಎಲ್ಲ 100 ಜನ ಇದ್ದಾರೆ, ಯಾರು ಗಮನಿಸ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ನಮಗ್ ನಾವು ವಿಜಿಲೆಂಟ್ ಆಗಿದ್ರೆ, ನಮಗ್ ನಾವು ಸ್ವಲ್ಪ ಅಲರ್ಟ್ ಆಗಿದ್ದು ಏನ್ ನಡೀತಾ ಇದೆ ಸುತ್ತಮುತ್ತ ಅಂತ ನೋಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ CCTV ಇನ್ನೊಂದಿಲ್ಲ. ನಾವ್ ಹೇಳ್ದಂಗೆ CC ಕ್ಯಾಮ್ರಾಗಳಿದ್ರೆ ಯಾರು ಸ್ವಲ್ಪ ಕಾನೂನು ಬಾಹಿರ ಚಟುವಟಿಕೆಗಳು ಇರ್ತಾರೆ ಅವ್ರಿಗೊಂದು ಭಯ ಇರುತ್ತೆ. ಒಂದು ಟ್ರಾಫಿಕ್ ವೈಲೇಷನ್ ಇಂದ ಹಿಡಿದು ಪ್ರತಿಯೊಂದು ಭಯ ಇರುತ್ತೆ. ಆ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ, HDMC ಸೇರ್ಕೊಂಡು ನಮ್ಮ ಇಲಾಖೆ, ಜಿಲ್ಲಾಡಳಿತದ ಜೊತೆ ಇನ್ನೂ ಹೆಚ್ಚೆಚ್ಚು ಏರಿಯಾಗಳನ್ನ CCTV ಕವರೇಜ್ ಅಲ್ಲಿ ತರುವಂತ ಪ್ರಯತ್ನ ನಮ್ಮ ಕಡೆ.